ನಮಸ್ಕಾರ, ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಮಾತು ಚಾಲ್ತಿಯಲ್ಲಿದೆ, ಹಣ ಇದ್ರೆ ಪ್ರಪಂಚ, ಗುಣ ಇದ್ರೆ ಸ್ವರ್ಗ ಅಂತ. ಆದ್ರೆ ನಮ್ಮ ನೆರೆಯ ರಾಷ್ಟ್ರ ದಾಯಾದಿ ದೇಶ ಪಾಕಿಸ್ತಾನದ ಬಳಿ ಇವೆರಡೂ ಕೂಡ ಇಲ್ಲ. ಹಣವೂ ಇಲ್ಲ, ಗುಣವೂ ಇಲ್ಲ. ಹೀಗಾಗಿ ಅವರಿಗೀಗ ನರಕ ದರ್ಶನವಾಗ್ತಾ ಇದೆ. ಒಂದ್ ಕಾಲದಲ್ಲಿ ಪಾಕಿಸ್ತಾನ ಅಂದ್ರೆ ಮುಸ್ಲಿಂ ರಾಷ್ಟ್ರಗಳ ಒಕ್ಕೂಟದ ಲೀಡರ್ ಅಂತ ಹೇಳಲಾಗ್ತಾ ಇತ್ತು. ಸೌದಿ ಅರೇಬಿಯಾ, ಯುಎಇ ಅಂತಹ ದೇಶಗಳು ಪಾಕಿಸ್ತಾನಕ್ಕೆ ಕಣ್ಮುಚ್ಕೊಂಡು ಸಹಾಯವನ್ನ ಮಾಡ್ತಾ ಇದ್ವು. ನಮ್ಮ ಧರ್ಮದವರು, ನಮ್ಮ ಸಹೋದರರು ಅಂತ ಪಾಕಿಸ್ತಾನ ಏನೇ ಕೇಳಿದ್ರು ಕೂಡ ಕೊಡ್ತಾ ಇದ್ರು. ಆದ್ರೆ ಈಗ ಕಾಲ ಬದಲಾಗಿದೆ. ಪಾಕಿಸ್ತಾನದ ಅಸಲಿ ಬಣ್ಣ ಜಗತ್ತಿಗೆ ಗೊತ್ತಾಗಿದೆ. ಉಗ್ರ ಚಟುವಟಿಕೆಯಲ್ಲಿ ನಂಬರ್ 1 ಎನಿಸಿಕೊಂಡಿದ್ದಂತಹ ಪಾಕಿಸ್ತಾನ ಇದೀಗ ಭಿಕ್ಷಾಟನೆಯಲ್ಲೂ ಕೂಡ ವಿಶ್ವದಲ್ಲೇ ನಂಬರ್ 1 ಸ್ಥಾನಕ್ಕೆ ಏರಿದೆ ಅಂದ್ರೆ ನೀವು ನಂಬಲೇಬೇಕು. ಹೌದು, ಪಾಕಿಸ್ತಾನ ಈಗ ಅಧಿಕೃತವಾಗಿ ದಿವಾಲಿಸ್ತಾನ ಆಗಿದೆ. ಅಲ್ಲಿನ ಜನರಿಗೆ ತಿನ್ನೋದಕ್ಕೂ ಹಿಟ್ಟಿಲ್ಲ, ಕುಡಿಯೋದಕ್ಕೆ ನೀರಿಲ್ಲ, ಕರೆಂಟ್ ಕೂಡ ಇಲ್ಲ, ಉದ್ಯೋಗವಂತೂ ಮೊದ್ಲೇ ಇಲ್ಲ. ದೇಶದ ಪ್ರಧಾನಿಯೇ ಜಗತ್ತಿನ ಬೇರೆ ಬೇರೆ ದೇಶಗಳಿಗೆ ಹೋಗಿ ಅಯ್ಯ ಭಿಕ್ಷೆ ಕೊಡಿ, ಸಾಲ ಕೊಡಿ ಅಂತ ಅಂಗಲಾಚುವಂತಹ ಪರಿಸ್ಥಿತಿ ಇರುವಾಗ ಏನು ಸಾಮಾನ್ಯ ಜನರ ಕತೆ ಕೇಳಬೇಕಾ? ಆದ್ರೆ ಇವತ್ತಿನ ವಿಚಾರ ಇದಲ್ಲ. ಪಾಕಿಸ್ತಾನಕ್ಕೆ ಈಗ ಅತ್ಯಂತ ಆಪ್ತ ಮಿತ್ರನಾಗಿದ್ದಂತಹ ಮುಸ್ಲಿಂ ಜಗತ್ತಿನ ಬಲಿಷ್ಠ ರಾಷ್ಟ್ರ ಸೌದಿ ಅರೇಬಿಯಾ ಬಿಗ್ ಶಾಕ್ ಒಂದನ್ನ ಕೊಟ್ಟಿದೆ. ಅದು ಅಂತಿಂತ ಶಾಕ್ ಅಲ್ಲ, ಇಡೀ ಪಾಕಿಸ್ತಾನವೇ ತಲೆ ತಗ್ಗಿಸುವಂತಾಗಿದೆ. ಸೌದಿ ಅರೇಬಿಯಾ ಬರೋಬ್ಬರಿ 56,000 ಪಾಕಿಸ್ತಾನಿಗಳನ್ನ ಕತ್ತು ಹಿಡಿದು ಗಡೀಪಾರು ಮಾಡಿದೆ. ಹೌದು, ನೀವು ಕೇಳಿಸ್ಕೊಂಡಿರೋದು ನಿಜ. ಇವರೆಲ್ಲರೂ ಅಲ್ಲಿ ಹೋಗಿ ಕೆಲಸವನ್ನ ಮಾಡ್ತಾ ಇರಲಿಲ್ಲ, ಬದಲಾಗಿ ಭಿಕ್ಷೆ ಬೇಡ್ತಾ ಇದ್ದವರು. ಒಂದು ದೇಶದ ಪ್ರಜೆಗಳು ಪವಿತ್ರವಾದ ಮೆಕ್ಕಾ ಮತ್ತು ಮದೀನಾಕ್ಕೆ ಹೋಗಿ ದೇವರ ದರ್ಶನವನ್ನ ಮಾಡೋದ್ ಬಿಟ್ಟು ಅಲ್ಲಿ ಭಿಕ್ಷೆ ಬೇಡುವ ದಂಧೆಗಿಳಿದ್ರೆ ಆ ದೇಶದ ಮರ್ಯಾದೆ ಏನಾಗ್ಬೇಡ? ಸೌದಿ ಮಾತ್ರವಲ್ಲ, ಯುಎಇ, ದುಬೈ, ಇರಾಕ್, ಅಜರ್ಬೈಜಾನ್ ಹೀಗೆ ಸಾಲು ಸಾಲು ದೇಶಗಳು ಪಾಕಿಸ್ತಾನದ ವಿರುದ್ಧ ಕೆಂಡಮಂಡಲವಾಗ್ತಾ ಇದೆ. ಹಾಗಾದ್ರೆ ಏನಿದು ಭಿಕ್ಷುಕರ ದಂಧೆ? ಸೌದಿ ಅರೇಬಿಯಾ ಯಾಕೆ ಇಷ್ಟೊಂದು ಕಠಿಣ ಕ್ರಮವನ್ನ ತಗೊಳ್ತು? ಪಾಕಿಸ್ತಾನದ ಈ ಭಿಕ್ಷಾಟನೆ ಮಾಫಿಯಾ ಕೆಲಸ ಮಾಡೋದು ಹೇಗೆ? ಉಮ್ರಾ ವೀಸಾ ಇಟ್ಕೊಂಡು ಇವರು ಮಾಡ್ತಾ ಇರೋದಾದ್ರೂ ಏನು? ಈ ಎಲ್ಲಾ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಎಳೆಯಾಗಿ ಬಿಚ್ಚಿಡ್ತೀವಿ. ಆದ್ರೆ ಅದಕ್ಕೂ ಮುನ್ನ ದಿವಾಲಿಸ್ತಾನವಾಗಿರುವಂತಹ ಪಾಕಿಸ್ತಾನ ಭಿಕ್ಷೆ ಬೇಡ್ತಿದ್ರು ಕೂಡ ಭಾರತದ ವಿರುದ್ಧ ಸೇಡನ್ನ ಮಾತ್ರ ಬಿಡ್ತಾ ಇಲ್ಲ. ಸೊ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಸೌದಿ ಅರೇಬಿಯಾ ಅಂದ್ರೆ ಅಲ್ಲಿ ಕಾನೂನು ಎಷ್ಟು ಕಠಿಣ ಇರುತ್ತೆ ಅನ್ನೋದು ನಿಮ್ಗೆಲ್ಲ ಗೊತ್ತೇ ಇದೆ. ಅಲ್ಲಿ ತಪ್ಪು ಮಾಡಿದ್ರೆ ಶಿಕ್ಷೆ ತಕ್ಷಣ ಸಿಗುತ್ತೆ. ಅಂತಹ ದೇಶದಲ್ಲಿ ಪಾಕಿಸ್ತಾನಿಗಳು ತಮ್ಮ ಹಳೆಯ ಚಾಳಿಯನ್ನ ಮುಂದುವರಿಸಿದ್ದಾರೆ. ಇತ್ತೀಚೆಗೆ ಬಂದಿರುವಂತಹ ವರದಿಗಳ ಪ್ರಕಾರ ಸೌದಿ ಅರೇಬಿಯಾ ಸರ್ಕಾರ ಕಳೆದ ಕೆಲವೇ ತಿಂಗಳುಗಳಲ್ಲಿ ಬರೋಬ್ಬರಿ 56,000 ಪಾಕಿಸ್ತಾನಿ ಪ್ರಜೆಗಳನ್ನ ಗಡೀಪಾರು ಮಾಡಿದೆ. ಇವರೆಲ್ಲರೂ ಅಲ್ಲಿ ಅಕ್ರಮವಾಗಿ ನೆಲೆಸಿದವರು ಮತ್ತು ಭಿಕ್ಷಾಟನೆಯಲ್ಲಿ ತೊಡಗಿಕೊಂಡಿದ್ದವರಾಗಿದ್ರು. ಸೌದಿ ಅರೇಬಿಯಾದ ಅಧಿಕಾರಿಗಳು ಹೇಳ್ತಾ ಇರುವಂತಹ ಪ್ರಕಾರ ಅಲ್ಲಿನ ಜೈಲುಗಳಲ್ಲಿ ಇರುವಂತಹ ಅಥವಾ ಗಡೀಪಾರು ಆಗ್ತಾ ಇರುವಂತಹ ವಿದೇಶಿಯ ಪೈಕಿ ಅತಿ ಹೆಚ್ಚು ಅಂದ್ರೆ 90% ಜನ ಕೇವಲ ಪಾಕಿಸ್ತಾನಿಗಳೇ ಆಗಿದ್ದಾರೆ. ಬೇರೆ ಯಾವ ದೇಶದವರು ಈ ಮಟ್ಟಕ್ಕೆ ಅಲ್ಲಿ ತೊಂದರೆಯನ್ನ ಕೊಡ್ತಾ ಇಲ್ಲ. ನೋಡಿ, ಸೌದಿ ಅರೇಬಿಯಾ ಈಗ ಬದಲಾಗ್ತಾ ಇದೆ. ಪ್ರಿನ್ಸ್ ಮೊಹಮ್ಮದ್ ಬಿನ್ ಸಲ್ಮಾನ್ ಇವರ ನೇತೃತ್ವದಲ್ಲಿ ಸೌದಿ ಮಿಷನ್ 2030 ಅಂತ ಇಟ್ಕೊಂಡು ದೇಶವನ್ನ ಮಾಡರ್ನ್ ಮಾಡ್ತಾ ಇದ್ದಾರೆ. ಪ್ರವಾಸೋದ್ಯಮಕ್ಕೆ ಒತ್ತು ಕೊಡ್ತಾ ಇದೆ. ಇಂತಹ ಟೈಮ್ ನಲ್ಲಿ ರಸ್ತೆಯಲ್ಲಿ ಮಸೀದಿಗಳ ಮುಂದೆ ಸಿಗ್ನಲ್ ಗಳಲ್ಲಿ ಪಾಕಿಸ್ತಾನಿಗಳು ಹಿಂಡು ಹಿಂಡಾಗಿ ನಿಂತ್ಕೊಂಡು ಭಿಕ್ಷೆ ಬಿಡ್ತಾ ಇದ್ರೆ ಅದು ಸೌದಿ ಅರೇಬಿಯಾದ ಇಮೇಜ್ ಗೆ ಡ್ಯಾಮೇಜ್ ಆಗುತ್ತಲ್ವಾ? ಇದೇ ಕಾರಣಕ್ಕೆ ಸೌದಿ ಸರ್ಕಾರ ಈಗ ಝೀರೋ ಟಾಲರೆನ್ಸ್ ಪಾಲಿಸಿಯನ್ನ ತೆಗೆದುಕೊಂಡಿದೆ. ಕೇವಲ ಈ ವರ್ಷದ ಲೆಕ್ಕಾಚಾರವನ್ನ ನೋಡಿದ್ರೆ ಅಂದ್ರೆ 2024-25 ಅವಧಿಯಲ್ಲಿ ಭಿಕ್ಷಾಟನೆ ಆರೋಪದ ಮೇಲೆ 24,000 ಪಾಕಿಸ್ತಾನಿಗಳನ್ನ ಸೌದಿ ಅರೇಬಿಯಾ ವಾಪಸ್ ಕಳುಹಿಸಿದೆ. ಇದು ಸಣ್ಣ ಸಂಖ್ಯೆಯಲ್ಲ, ಒಂದು ಚಿಕ್ಕ ಪಟ್ಟಣವನ್ನೇ ಅಲ್ಲಿಂದ ಖಾಲಿ ಮಾಡಿಸಿದ ಹಾಗಾಗಿದೆ. ಇನ್ನು ಪಾಕಿಸ್ತಾನದ ಫೆಡರಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಮಹಾನಿರ್ದೇಶಕರಾದ ರಿಫತ್ ಮುಖ್ತಾರ್ ಅವರೇ ಈ ಮಾಹಿತಿಯನ್ನು ಒಪ್ಪಿಕೊಂಡಿದ್ದಾರೆ. ಅವರು ಹೇಳ್ತಾರೆ, ನಮ್ಮ ದೇಶದ ಜನ ವಿದೇಶಕ್ಕೆ ಹೋಗಿ ಭಿಕ್ಷೆ ಬೇಡ್ತಾ ಇರೋದ್ರಿಂದ ಪಾಕಿಸ್ತಾನದ ಮಾನ ಮರ್ಯಾದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹರಾಜಾಗ್ತಿದೆ ಅಂತ. ಇನ್ನು ನೀವು ಯೋಚನೆ ಮಾಡಿ ನೋಡಿ, ಪಾಕಿಸ್ತಾನ ಸರ್ಕಾರವೇ ಒಪ್ಪಿಕೊಳ್ತಾ ಇದೆ ಅಂದ್ರೆ ಪರಿಸ್ಥಿತಿ ಎಷ್ಟರ ಮಟ್ಟಿಗೆ ಗಂಭೀರವಾಗಿರಬಹುದು ಅಂತ. ಸೌದಿ ಅರೇಬಿಯಾದ ಹಜ್ ಮತ್ತು ಉಮ್ರಾ ಸಚಿವಾಲಯ ಕೂಡ ಪಾಕಿಸ್ತಾನಕ್ಕೆ ಖಡಕ್ ವಾರ್ನಿಂಗ್ ಅನ್ನು ಕೊಟ್ಟಿದೆ. ನೀವು ನಿಮ್ಮ ಭಿಕ್ಷುಕರನ್ನ ಕಂಟ್ರೋಲ್ ಮಾಡಿಲ್ಲ ಅಂದ್ರೆ ಪಾಕಿಸ್ತಾನಿಗಳಿಗೆ ಉಮ್ರಾ ವೀಸಾ ಮತ್ತು ಹಜ್ ವೀಸಾವನ್ನ ನಿಲ್ಲಿಸಬೇಕಾಗತ್ತೆ, ಹೀಗಂತ ಎಚ್ಚರಿಕೆಯನ್ನ ಕೂಡ ನೀಡಿದೆ. ಇದೇನಾದ್ರೂ ಆದ್ರೆ ಪಾಕಿಸ್ತಾನಕ್ಕೆ ಅದಕ್ಕಿಂತಲೂ ದೊಡ್ಡ ಅವಮಾನ ಇನ್ನೊಂದಿಲ್ಲ. ಈಗ ನಿಮ್ಗೆ ಒಂದು ಪ್ರಶ್ನೆ ಇರಬಹುದು, ಸರ್ ಪಾಕಿಸ್ತಾನದಿಂದ ಅಷ್ಟು ದೂರ ಸೌದಿ ಅರೇಬಿಯಾಗೆ ಹೋಗಿ ಭಿಕ್ಷೆ ಬೇಡ್ತಾರೆ ಅಂದ್ರೆ ಅವರಿಗೆ ವಿಮಾನದ ಟಿಕೆಟ್ ಯಾರು ಕೊಡಿಸ್ತಾರೆ, ವೀಸಾ ಯಾರು ಕೊಡ್ತಾರೆ ಅಂತ. ಇಲ್ಲೇ ಇರೋದು ಅಸಲಿ ಟ್ವಿಸ್ಟ್. ಇದೊಂದು ಆರ್ಗನೈಸ್ಡ್ ಕ್ರೈಮ್ ಅಥವಾ ಸಂಘಟಿತ ಅಪರಾಧ. ಪಾಕಿಸ್ತಾನದಲ್ಲಿ ಇದಕ್ಕಾಗಿ ದೊಡ್ಡ ದೊಡ್ಡ ಗ್ಯಾಂಗ್ಗಳು, ಏಜೆಂಟ್ಗಳು ಹುಟ್ಟುಕೊಂಡಿದ್ದಾರೆ. ಇದನ್ನ ನಾವು ಬೆಗ್ಗಿಂಗ್ ಸಿಂಡಿಕೇಟ್ ಅಂತ ಕರೀಬಹುದು. ಹಾಗಾದ್ರೆ ಇದು ಹೇಗೆ ನಡೆಯುತ್ತೆ ಗೊತ್ತಾ? ಮೊದಲಿಗೆ ಈ ಏಜೆಂಟ್ಗಳು ಪಾಕಿಸ್ತಾನದ ಹಳ್ಳಿಗಳಿಗೆ ಹೋಗ್ತಾರೆ. ಅಲ್ಲಿ ಬಡತನದಲ್ಲಿರೋ ಜನರನ್ನ, ಮುಗ್ಧರನ್ನ ಟಾರ್ಗೆಟ್ ಮಾಡ್ತಾರೆ. ನೋಡಿ, ನಿಮಗೆ ಇಲ್ಲಿ ಊಟಕ್ಕೂ ಗತಿ ಇಲ್ಲ, ನಾವು ನಿಮ್ಮನ್ನ ಸೌದಿ ಅರೇಬಿಯಾಗೆ ಕಳಿಸ್ತೀವಿ. ಅಲ್ಲಿ ಹೋಗಿ ನೀವು ಭಿಕ್ಷೆ ಬೇಡಿದ್ರೆ ಸಾಕು, ದಿನಕ್ಕೆ ₹1,000 ಸಂಪಾದನೆ ಮಾಡಬಹುದು
ಇರುವುದು ಸೌದಿ ಜನ ಶ್ರೀಮಂತರು ಅವರು ಧರ್ಮದ ಹೆಸರಿನಲ್ಲಿ ಧಾರಾಳವಾಗಿ ದಾನವನ್ನ ಮಾಡ್ತಾರೆ ಅಂತ ಬ್ರೇನ್ ವಾಶ್ ಮಾಡ್ತಾರೆ. ಆದ್ರೆ ಅಲ್ಲಿಗೆ ಹೋಗುವುದು ಹೇಗೆ? ಇಲ್ಲಿ ಪಾಕಿಸ್ತಾನಿಗಳು ಧರ್ಮವನ್ನೇ ದುರುಪಯೋಗವನ್ನು ಪಡಿಸಿಕೊಳ್ತಾ ಇದ್ದಾರೆ. ಸೌದಿ ಅರೇಬಿಯಾ ಮುಸ್ಲಿಮರಿಗೆ ಪವಿತ್ರವಾದಂತಹ ಉಮ್ರಾ ಯಾತ್ರೆಗೆ ಸುಲಭವಾಗಿ ವೀಸಾವನ್ನ ಕೊಡುತ್ತೆ. ಈ ಏಜೆಂಟ್ಗಳು ಈ ಭಿಕ್ಷುಕರಿಗೆ ಉಮ್ರಾ ವೀಸಾವನ್ನ ಕೊಡಿಸ್ತಾರೆ. ಅಂದ್ರೆ ದೇವರ ಹೆಸರಿನಲ್ಲಿ ವೀಸಾ ತಗೊಂಡು ಅಲ್ಲಿ ಹೋಗಿ ದಂಧೆಯನ್ನ ಮಾಡ್ತಾರೆ. ಒಮ್ಮೆ ಇವರು ಸೌದಿಯನ್ನ ತಲುಪಿದ ಮೇಲೆ ಈ ಮಾಫಿಯಾದ ಲೀಡರ್ ಗಳು ಇವರನ್ನ ರಿಸೀವ್ ಮಾಡ್ತಾರೆ. ನಂತರ ಮೆಕ್ಕಾ ಮತ್ತು ಮದೀನಾ ಪವಿತ್ರ ಸ್ಥಳಗಳ ಹತ್ತಿರ ಬಸ್ ಸ್ಟ್ಯಾಂಡ್ ಗಳಲ್ಲಿ, ಮಾರ್ಕೆಟ್ ಗಳಲ್ಲಿ ಇವರನ್ನ ಭಿಕ್ಷೆ ಬೇಡೋದಕ್ಕೆ ಬಿಡ್ತಾರೆ. ಇವರು ಅಲ್ಲಿ ಹೋಗಿ ಯಾತ್ರಿಕರಿಗೆ, ಪ್ರವಾಸಿಗರಿಗೆ ಕಿರುಕುಳವನ್ನ ಕೊಟ್ಟು ಹಣವನ್ನ ವಸೂಲಿ ಮಾಡ್ತಾರೆ. ಇನ್ನು ಇಲ್ಲಿ ಗಮನಿಸಬೇಕಾಗಿರೋ ಅಂಶ ಏನಂದ್ರೆ, ಹೀಗೆ ಭಿಕ್ಷೆ ಬೇಡಿ ಬಂದ ಹಣವನ್ನ ಇವರು ಪೂರ್ತಿಯಾಗಿ ಇಟ್ಕೊಳ್ಳೋ ಹಾಗಿಲ್ಲ. ಅದರಲ್ಲಿ 50% ಅಥವಾ ಅದಕ್ಕಿಂತ ಹೆಚ್ಚು ಹಣವನ್ನ ಈ ಏಜೆಂಟ್ ಗಳಿಗೆ ಕಮಿಷನ್ ಆಗಿ ಕೊಡಬೇಕು. ಅಂದ್ರೆ ಇದು ಒಂದು ಬಿಸ್ನೆಸ್ ಕೂಡ ಹೌದು. ಪಾಕಿಸ್ತಾನದ ಪ್ರಖ್ಯಾತ ವಕೀಲೆ ಮತ್ತು ಲೇಖಕಿ ರಫಿಯಾ ಜಕಾರಿಯಾ ಅವರು ಇದಕ್ಕೆ ತುಂಬಾ ವ್ಯಂಗ್ಯವಾಗಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಅವರು ಏನ್ ಹೇಳಿದ್ದಾರೆ ಅಂದ್ರೆ, ಪಾಕಿಸ್ತಾನದಲ್ಲಿ ಈಗ ಯಶಸ್ವಿಯಾಗಿ ನಡೀತಾ ಇರೋ ಏಕೈಕ ಉದ್ಯಮ ಅಂದ್ರೆ ಅದು ಭಿಕ್ಷಾಟನೆ ಉದ್ಯಮ ಮಾತ್ರ. ಇಲ್ಲಿ ಟೆಕ್ಸ್ಟೈಲ್ ಇಂಡಸ್ಟ್ರಿ ಮುಚ್ಚಿ ಹೋಗಿದೆ, ಮ್ಯಾನುಫ್ಯಾಕ್ಚರಿಂಗ್ ಇಲ್ಲ, ಆದ್ರೆ ಭಿಕ್ಷುಕರು ಮಾತ್ರ ಎಕ್ಸ್ಪೋರ್ಟ್ ಆಗ್ತಾ ಇದ್ದಾರೆ ಅಂತ ಎಷ್ಟು ನಾಚಿಕೆಗೇಡಿನ ಸಂಗತಿ ಅಲ್ವಾ? ಇದಷ್ಟೇ ಅಲ್ಲದೆ ಈ ಉದ್ಯಮ ಎಷ್ಟು ಆರ್ಗನೈಸ್ಡ್ ಆಗಿ ನಡೀತಾ ಇದೆ ಅಂದ್ರೆ, ಸೀಲ್ಡ್ ಲೇಬರ್ಸ್ ತರಹ ಭಿಕ್ಷುಕರನ್ನ ಟ್ರೈನ್ ಮಾಡಿ ವಿದೇಶಕ್ಕೆ ರಫ್ತು ಮಾಡಲಾಗ್ತಾ ಇದೆ. ಪಾಕಿಸ್ತಾನದ ಮಾರುಕಟ್ಟೆಗಳಲ್ಲಿ ಜನರಿಗೆ ಹೇಗೆ ಕಾಟ ಕೊಡ್ತಾರೋ ಅದೇ ರೀತಿ ಈಗ ವಿದೇಶಿ ಯಾತ್ರಿಕರಿಗೂ ಕೂಡ ಕಾಟವನ್ನ ಕೊಡ್ತಾ ಇದ್ದಾರೆ. ಇನ್ನು ಕೇವಲ ಸೌದಿ ಅರೇಬಿಯಾ ಮಾತ್ರವಲ್ಲ, ಪಾಕಿಸ್ತಾನದ ಈ ವರ್ತನೆಯಿಂದಾಗಿ ಮಧ್ಯಪ್ರಾಚ್ಯದ ಎಲ್ಲಾ ದೇಶಗಳು ರೋಸಿ ಹೋಗಿವೆ. ದುಬೈ, ಶಾರ್ಜಾ, ಅಬುದಾಬಿ ಅಂತಹ ಶ್ರೀಮಂತ ನಗರಗಳಿರುವಂತಹ ಯುಎಇ ಕೂಡ ಪಾಕಿಸ್ತಾನದ ಮೇಲೆ ಕೆಂಡ ಕಾರ್ತಾ ಇದೆ. ವರದಿಗಳ ಪ್ರಕಾರ ದುಬೈ ಒಂದೇ ಸರಿಸುಮಾರು 6,000 ಪಾಕಿಸ್ತಾನಿಗಳನ್ನು ವಾಪಸ್ ಕಳುಹಿಸಿದೆ. ಇದಷ್ಟೇ ಅಲ್ಲದೆ ಪಾಕಿಸ್ತಾನದ ಪ್ರಜೆಗಳಿಗೆ ವೀಸಾ ಕೊಡುವಾಗ ಈಗ 100 ಬಾರಿ ಯೋಚನೆಯನ್ನ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ಯುಎಇ ಸರ್ಕಾರ ಪಾಕಿಸ್ತಾನದ ಕೆಲವು ನಿರ್ದಿಷ್ಟ ನಗರಗಳಿಗೆ ವೀಸಾ ಬ್ಯಾನ್ ಮಾಡಿದೆ. ಅದ್ಯಾಕಂದ್ರೆ ಈ ನಿರ್ದಿಷ್ಟ ನಗರಗಳಿಂದ ಬರುವವರೇ ಹೆಚ್ಚು ಕ್ರೈಮ್ ಮಾಡ್ತಾ ಇದ್ದಾರೆ, ಭಿಕ್ಷೆ ಬೇಡ್ತಾ ಇದ್ದಾರೆ. ಇನ್ನು ಅಲ್ಲಿನ ಪೊಲೀಸರು ಏನ್ ಹೇಳ್ತಾರೆ ಅಂದ್ರೆ, ದುಬೈನಲ್ಲಿ ನಡೀತಾ ಇರುವಂತಹ ಕಳ್ಳತನ, ಪಾಕೆಟ್ ಮಾರಿ ಮತ್ತು ಭಿಕ್ಷಾಟನೆ ಕೇಸ್ಗಳಲ್ಲಿ ಸಿಕ್ಕಿ ಬೀಳುವವರಲ್ಲಿ ಬಹುಪಾಲು ಪಾಕಿಸ್ತಾನಿಗಳೇ ಆಗಿದ್ದಾರೆ. ಇನ್ನು ಅಜರ್ಬೈಜಾನ್ ಅನ್ನೋ ದೇಶದ ಬಗ್ಗೆ ಕೇಳಿದ್ದೀರಾ? ಅದು ಕೂಡ ಒಂದು ಮುಸ್ಲಿಂ ಬಾಹುಳ್ಯವಿರುವಂತಹ ದೇಶ. ಅಲ್ಲಿಗೂ ಪಾಕಿಸ್ತಾನಿಗಳು ಬಿಟ್ಟಿಲ್ಲ. ಅಲ್ಲಿಂದ ಸರಿಸುಮಾರು 2,500 ಪಾಕಿಸ್ತಾನಿ ಭಿಕ್ಷುಕರನ್ನ ಅಜರ್ಬೈಜಾನ್ ಸರ್ಕಾರ ಡಿಪೋರ್ಟ್ ಮಾಡಿದೆ. ಇನ್ನು ಇರಾಕ್ ಕೂಡ ಅಷ್ಟೇ. ಪಾಕಿಸ್ತಾನದ ಯಾತ್ರಿಕರು ಧರ್ಮದ ಪ್ರವಾಸಕ್ಕೆ ಅಂತ ಹೋಗ್ತಾರೆ, ಅಲ್ಲಿ ವಾಪಸ್ ಬರೋದೇ ಇಲ್ಲ. ಅಲ್ಲಿಯೇ ಉಳಿದು ಅಕ್ರಮವಾಗಿ ಕೆಲಸವನ್ನ ಮಾಡೋದು ಅಥವಾ ಭಿಕ್ಷೆ ಬೇಡೋದು ಮಾಡ್ತಾರೆ. ಇದರಿಂದ ಬೇಸತ್ತ ಇರಾನ್ ಸರ್ಕಾರ ಇನ್ಮೇಲೆ ನಾವು ಪಾಕಿಸ್ತಾನಿಗಳಿಗೆ ವೀಸಾ ಕೊಡೋದಿಲ್ಲ ಅನ್ನೋ ಮಟ್ಟಕ್ಕೆ ಯೋಚನೆಯನ್ನ ಮಾಡಿವೆ. ಒಟ್ನಲ್ಲಿ ಹೇಳೋದಾದ್ರೆ, ಪಾಕಿಸ್ತಾನದ ಪಾಸ್ಪೋರ್ಟ್ ಹಿಡ್ಕೊಂಡು ಹೋದ್ರೆ ಸಾಕು, ಏರ್ಪೋರ್ಟ್ ಗಳಲ್ಲಿ ಅದನ್ನ ನೋಡಿದ ತಕ್ಷಣ ಓ ಇವನು ಪಾಕಿಸ್ತಾನಿ, ಇವನು ವಾಪಸ್ ಹೋಗಲ್ಲ, ಇಲ್ಲೇ ಏನಾದ್ರೂ ಕಿರಿಕ್ ಮಾಡ್ತಾನೆ ಅನ್ನೋ ಅನುಮಾನದಿಂದ ನೋಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪಾಕಿಸ್ತಾನದ ಹಸಿರು ಪಾಸ್ಪೋರ್ಟ್ ಈಗ ಜಗತ್ತಿನ ಅತ್ಯಂತ ದುರ್ಬಲ ಪಾಸ್ಪೋರ್ಟ್ ಗಳಲ್ಲಿ ಒಂದಾಗಿದೆ. ಹಾಗಾದ್ರೆ ಯಾಕೆ ಹೀಗಾಯ್ತು? ಒಂದು ದೇಶದ ಜನ ಹೇಗೆ ಹಿಂಡು ಹಿಂಡಾಗಿ ಹೋಗಿ ಬೇರೆ ದೇಶದಲ್ಲಿ ಕೈ ಚಾಚುವ ಪರಿಸ್ಥಿತಿ ಯಾಕೆ ಬಂತು? ಇದಕ್ಕೆ ಮೂಲ ಕಾರಣ ಪಾಕಿಸ್ತಾನದ ಆರ್ಥಿಕ ದಿವಾಳಿತನ. ಇವತ್ತು ಪಾಕಿಸ್ತಾನದಲ್ಲಿ ಹಣದುಬ್ಬರ ಆಕಾಶ ಮುಟ್ಟಿದೆ. 1 ಲೀಟರ್ ಹಾಲಿಗೆ 200 ರಿಂದ 250 ರೂಪಾಯಿ, 1 ಕೆಜಿ ಗೋಧಿ ಹಿಟ್ಟಿಗೆ ಜನ ಲಾರಿಯ ಹಿಂದೆ ಓಡ್ತಾರೆ. ಅಷ್ಟೇ ಅಲ್ಲ, ಹಿಟ್ಟಿಗಾಗಿ ನಡೆದಂತಹ ನೂಕುನುಗ್ಗಲಲ್ಲಿ ಎಷ್ಟೋ ಜನ ಪ್ರಾಣ ಕಳೆದುಕೊಂಡಿದ್ದಾರೆ. ಇನ್ನು ಪೆಟ್ರೋಲ್ ಬೆಲೆ 300 ರೂಪಾಯಿ ದಾಟಿದೆ. ಕರೆಂಟ್ ಬಿಲ್ ಕಟ್ಟೋಕೆ ಆಗದೆ ಜನ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿ ಉದ್ಯೋಗ ಇಲ್ಲ, ಫ್ಯಾಕ್ಟರಿಗಳು ಮುಚ್ಚಿ ಹೋಗಿವೆ. ಪಾಕಿಸ್ತಾನದ ರೂಪಾಯಿ ಮೌಲ್ಯ ಪಾತಾಳಕ್ಕೆ ಕುಸಿದಿದೆ. ಹೀಗಿರುವಾಗ ಹೊಟ್ಟೆಪಾಡಿಗಾಗಿ ಜನ ಏನ್ ಬೇಕಾದ್ರೂ ಮಾಡೋದಕ್ಕೆ ರೆಡಿ ಇದ್ದಾರೆ. ಅವರಿಗೆ ಪಾಕಿಸ್ತಾನದಲ್ಲಿ ಇರೋದಕ್ಕಿಂತ ಸೌದಿ ಜೈಲಿನಲ್ಲಿ ಇರೋದೇ ಸೇಫ್ ಅನ್ಸ್ತಾ ಇದೆ. ಕನಿಷ್ಠ ಪಕ್ಷ ಅಲ್ಲಿ 2 ಹೊತ್ತು ಊಟ ಕೂಡ ಸಿಗುತ್ತೆ ಅಂತ ಅಂತಹ ಮನಸ್ಥಿತಿಗೆ ಅವರು ತಲುಪಿದ್ದಾರೆ. ಇನ್ನು ಪಾಕಿಸ್ತಾನದ ರಾಜಕಾರಣಿಗಳು ಮತ್ತು ಮಿಲಿಟರಿ ಸೇರ್ಕೊಂಡು ದೇಶವನ್ನ ಲೂಟಿ ಮಾಡ್ತಾ ಇದ್ದಾರೆ. ಕಾಶ್ಮೀರ ಬೇಕು, ಭಾರತದ ಜೊತೆ ಯುದ್ಧ ಮಾಡ್ತೀವಿ ಅಂತ ಬೊಬ್ಬೆ ಹೊಡೆಯೋದ್ರಲ್ಲಿ 75 ವರ್ಷ ಕಳೆದ್ರು. ಆದ್ರೆ ದೇಶದ ಅಭಿವೃದ್ಧಿ ಬಗ್ಗೆ ಗಮನ ಕೊಡ್ತಿಲ್ಲ. ಇದರ ರಿಸಲ್ಟ್ ಈಗ ಸಿಗ್ತಾ ಇದೆ. ಇನ್ನು ನಮ್ಮ ಭಾರತವನ್ನ ನೋಡಿ, ನಾವು ಚಂದ್ರನ ಮೇಲೆ ಕಾಲಿಟ್ಟಿದ್ದೀವಿ. ನಾವು ಜಗತ್ತಿನ 5ನೇ ದೊಡ್ಡ ಆರ್ಥಿಕತೆ ಆಗಿದ್ದೀವಿ. G20 ನಡೆಸಿ ವಿಶ್ವಕ್ಕೆ ನಮ್ಮ ತಾಕತ್ತು ತೋರಿಸಿದ್ದೀವಿ. ಆದ್ರೆ ಪಾಕಿಸ್ತಾನ ಅವರು ಇನ್ನೂ ಕೂಡ IMF ಮುಂದೆ ಸಾಲಕ್ಕಾಗಿ ಸಾಲು ನಿಂತಿದ್ದಾರೆ. ಇನ್ನು ಪಾಕಿಸ್ತಾನದ ಫೆಡರಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಡೇಟಾ ಪ್ರಕಾರ 2025ರ ಆರಂಭದ ವೇಳೆಗೆ ಅಧಿಕಾರಿಗಳು ವಿಮಾನ ನಿಲ್ದಾಣದಲ್ಲಿ 66,154 ಪ್ರಯಾಣಿಕರನ್ನ ಅನ್ಲೋಡ್ ಮಾಡಿದ್ದಾರೆ. ಅಂದ್ರೆ ಇವರೆಲ್ಲರೂ ಸೂಕ್ತ ದಾಖಲೆ ಇಲ್ಲದೆ ಅಥವಾ ಭಿಕ್ಷೆ ಬೇಡುವ ಉದ್ದೇಶದಿಂದ ವಿದೇಶಕ್ಕೆ ಹೋಗೋದಕ್ಕೆ ಟ್ರೈ ಮಾಡಿದ್ರು ಅಂತ ಅನುಮಾನ ಬಂದ್ರು ಏರ್ಪೋರ್ಟ್ ನಲ್ಲೇ ತಡೆದು ನಿಲ್ಲಿಸಲಾಗಿದೆ. ಈಗ ಮರ್ಯಾದೆ ಹೋದ ಮೇಲೆ ಪಾಕಿಸ್ತಾನ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಸೌದಿ ಅರೇಬಿಯಾ ಮತ್ತು UAE ಯಾವಾಗ ನಿಮ್ಮವರನ್ನ ನೀವೇ ಕರ್ಕೊಂಡು ಹೋಗಿ, ಇಲ್ಲಾಂದ್ರೆ ವೀಸಾ ಕೊಡಲ್ಲ ಅಂತ ವಾರ್ನಿಂಗ್ ಕೊಟ್ರು, ಆಗ ಪಾಕ್ ಸರ್ಕಾರ ಆಕ್ಷನ್ ಶುರು ಮಾಡಿದೆ. FIA ಈಗ ಭಿಕ್ಷಾಟನೆ ಸಿಂಡಿಕೇಟ್ ವಿರುದ್ಧ ಕಾರ್ಯಾಚರಣೆ ಶುರು ಮಾಡಿದೆ. ಏರ್ಪೋರ್ಟ್ ಗಳಲ್ಲಿ ಸ್ಕ್ರೀನಿಂಗ್ ಟೈಟ್ ಮಾಡಿದ್ದಾರೆ. ಯಾರಾದ್ರೂ ನೋಡೋದಕ್ಕೆ ಅನುಮಾನಾಸ್ಪದವಾಗಿ ಕಂಡ್ರೆ ಅವರ ಹತ್ರ ದುಡ್ಡು ಇದ್ಯಾ, ವಾಪಸ್ ಬರೋಕೆ ಟಿಕೆಟ್ ಇದ್ಯಾ, ಹೋಟೆಲ್ ಬುಕಿಂಗ್ ಇದ್ಯಾ ಅಂತ ಚೆಕ್ ಮಾಡ್ತಾ ಇದ್ದಾರೆ. ಆದ್ರೆ ಇದು ಕೇವಲ ಕಣ್ಣೊರೆಸುವಂತಹ ತಂತ್ರ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಸಮಸ್ಯೆಯ ಮೂಲ ಇರೋದು ಬಡತನದಲ್ಲಿ. ಬಡತನ ನಿರ್ಮೂಲನೆ ಮಾಡದೆ ಕೇವಲ ಏರ್ಪೋರ್ಟ್ ನಲ್ಲಿ ತಡೆದರೆ ಏನ್ ಪ್ರಯೋಜನ? ಅವರು ಕಳ್ಳ ದಾರಿಯಲ್ಲಿ ಇರಾನ್ ಬಾರ್ಡರ್ ಮೂಲಕವೋ ಅಥವಾ ಸಮುದ್ರ ಮಾರ್ಗವಾಗಿಯೋ ಹೋಗಿ ಹೋಗ್ತಾರೆ.
ಇನ್ನು ಪಾಕಿಸ್ತಾನದ ಒಳಾಡಳಿತ ಸಚಿವರು ಹೇಳಿಕೆ ನೀಡಿದ್ದಾರೆ. ಇದು ನಮ್ಮ ದೇಶದ ಗೌರವದ ಪ್ರಶ್ನೆ ಅಂತ. ಆದ್ರೆ ಅಸಲಿಗೆ ಪಾಕಿಸ್ತಾನಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗೌರವ ಉಳಿದಿದ್ಯಾ ಅನ್ನೋ ಪ್ರಶ್ನೆ ಕೂಡ ಮೂಡುತ್ತೆ. ಇನ್ನೊಂದು ಆಘಾತಕಾರಿ ವಿಚಾರ ಏನಂದ್ರೆ ಈ ದಂಧೆ ಕೇವಲ ಹುಲಿ ರಾಷ್ಟ್ರಗಳಿಗೆ ಸೀಮಿತವಾಗಿಲ್ಲ. ಕಂಬೋಡಿಯಾ, ಥೈಲ್ಯಾಂಡ್ ನಂತಹ ದೇಶಗಳಿಗೂ ಕೂಡ ಪಾಕಿಸ್ತಾನಿ ಭಿಕ್ಷುಕರು ಲಗ್ಗೆ ಇಡ್ತಿದ್ದಾರೆ. ಪ್ರವಾಸಿ ವೀಸಾ ತಗೊಂಡು ಹೋಗಿ ಅಲ್ಲಿ ಭಿಕ್ಷೆ ಬೇಡ್ತಾ ಇದ್ದಾರೆ. ಜಪಾನ್ ಮತ್ತು ದಕ್ಷಿಣ ಕೊರಿಯಾದಲ್ಲೂ ಕೂಡ ಇತ್ತೀಚೆಗೆ ಪಾಕಿಸ್ತಾನಿಗಳ ಕಳ್ಳತನದ ಪ್ರಕರಣಗಳು ಕೂಡ ವರದಿಯಾಗಿವೆ. ಒಟ್ಟಾರೆಯಾಗಿ ಇವತ್ತು ಸೌದಿ ಅರೇಬಿಯಾ ಮತ್ತು ಯುಎಇ ಭಾರತದ ಜೊತೆ ಎಂತಹ ಸಂಬಂಧವನ್ನ ಇಟ್ಕೊಂಡಿದೆ ನೋಡಿ. ಭಾರತ ಪ್ರಧಾನಿ ಹೋದ್ರೆ ಸಾಕು ಅಲ್ಲಿ ಅದ್ಧೂರಿ ಸ್ವಾಗತ ಸಿಗುತ್ತೆ. ಭಾರತದ ಜೊತೆ ಬಿಲಿಯನ್ ಗಟ್ಟಲೆ ಬಿಸಿನೆಸ್ ಡೀಲ್ ಕೂಡ ಮಾಡ್ತಾರೆ. ಭಾರತೀಯರು ಅಲ್ಲಿ ವೈಟ್ ಕಾಲರ್ ಜಾಬ್ ಗಳಲ್ಲಿ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಭಾರತೀಯರನ್ನ ಕಂಡ್ರೆ ಅಲ್ಲಿ ಗೌರವ ಕೂಡ ಇದೆ. ಆದ್ರೆ ಅದೇ ಪಾಕಿಸ್ತಾನದ ಪ್ರಧಾನಿ ಹೋದ್ರೆ ಸಾಲಕ್ಕಾಗಿ ಅಂಗಲಾಚುವ ಪರಿಸ್ಥಿತಿ, ಪಾಕಿಸ್ತಾನದ ಪ್ರಜೆಗಳು ಹೋದ್ರೆ ಭಿಕ್ಷುಕರು ಅಂತ ಗಡಿಪಾರು ಮಾಡುವಂತಹ ಪರಿಸ್ಥಿತಿ ಇದೆ. ಇದು ನಾಯಕತ್ವ ಮತ್ತು ದೇಶದ ಅಭಿವೃದ್ಧಿಯ ವ್ಯತ್ಯಾಸ. ಧರ್ಮ ಒಂದೇ ಇದ್ದ ತಕ್ಷಣ ಗೌರವ ಸಿಗೋದಿಲ್ಲ. ದುಡ್ಡು ಇದ್ರೆ ಪ್ರಪಂಚ ಅನ್ನೋದಕ್ಕೆ ಇದೇ ಸಾಕ್ಷಿ. ಸೌದಿ ಅರೇಬಿಯಾಗೆ ಗೊತ್ತಾಗಿದೆ ಪಾಕಿಸ್ತಾನದಿಂದ ನಮಗೆ ಹೊರೆಯೇ ಹೊರತು ಲಾಭವಲ್ಲ ಅಂತ. ಅದಕ್ಕಾಗಿ ಅವರು ಈಗ ಪಾಕಿಸ್ತಾನವನ್ನ ದೂರ ಇಟ್ಟು ಭಾರತದ ಜೊತೆ ದೋಸ್ತಿಯನ್ನು ಬೆಳೆಸ್ತಾ ಇದ್ದಾರೆ. 56,000 ಜನರನ್ನ ಗಡಿಪಾರು ಮಾಡಿರುವುದು ಒಂದು ಎಚ್ಚರಿಕೆಯ ಗಂಟೆ ಮಾತ್ರ. ಪಾಕಿಸ್ತಾನ ಇನ್ಮುಂದಾದ್ರೂ ಬುದ್ಧಿ ಕಲಿಬೇಕು. ಉಗ್ರರನ್ನ ಸಾಕೋದು ಬಿಟ್ಟು ಜನರ ಹೊಟ್ಟೆಯನ್ನ ತುಂಬಿಸುವ ಕೆಲಸವನ್ನ ಮಾಡಬೇಕು. ಇಲ್ಲಾಂದ್ರೆ ಮುಂದೊಂದು ದಿನ ಪಾಕಿಸ್ತಾನಿಗಳನ್ನ ಜಗತ್ತಿನ ಯಾವ ದೇಶವೂ ಒಳಗೆ ಬಿಟ್ಕೊಳ್ಳೋದಿಲ್ಲ. ಆಗ ಪಾಕಿಸ್ತಾನ ನಿಜವಾಗಿಯೂ ಜಗತ್ತಿನ ಏಕಾಂಗಿ ದೇಶವಾಗುತ್ತೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.